ಹಾಯ್ ಹೆಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸೊ ರೀನೀಟ್ ಎಕ್ಸಾಮ್ ಅನೌನ್ಸ್ ಆಗಿದೆ ಯಾವಾಗ ಅಂತ ಹೇಳಿ, June 21st, 2026. But how to utilize this solid 1 month for your preparation to score 700 plus? ಅಕಸ್ಮಾತ್ ನಾನು 700+ ತೆಗೆದುಕೊಳ್ಳೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಳ್ಳೆ ಸ್ಕೋರ್ ಮಾಡೋದಕ್ಕಂತೂ ಟೈಮ್ ಸಿಕ್ಕಿದೆ ಇವಾಗ. ಕಂಪ್ಲೀಟ್ ಆಗಿ ಸ್ಟ್ರಾಟಜಿ ಯಾವ ಥರ ಇರಬೇಕು, ಯಾವುದನ್ನು ನೀವು ಫಾಲೋ ಮಾಡಬೇಕು, ಹೇಗೆ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಸೊ ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ಅಬೌಟ್ ಎಕ್ಸ್ಪರ್ಟ್ ಸ್ಟ್ರಾಟಜಿ ಹೌ ಟು ಸ್ಕೋರ್ 700+ ಇನ್ ನೀಟ್ ರೀ ಎಕ್ಸಾಮ್ 2026. ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಯಾಕೆ ರೀ ಎಕ್ಸಾಮ್ ಆಗ್ತಾ ಇದೆ, ಅದೆಲ್ಲ ಲೀಕ್ ಅದೆಲ್ಲ ಬಿಟ್ಟಾಕ್ಬಿಡಿ, ಓಕೆ. ಬಟ್ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗ್ತಾ ಇದೆ. ಎಲ್ರಿಗೂ ಚಾನ್ಸ್ ಇದೆ, ನಿಮ್ಮೊಬ್ಬರಿಗೆ ಅಲ್ಲ ಅಲ್ವಾ. ಸೊ ಕಾಂಪಿಟೇಷನ್ ಅಂತ ಹೇಳಿದ್ಮೇಲೆ ಎಲ್ರಿಗೂ ಒಂದೇ ಥರ ಇರುತ್ತೆ. ನೀವು ಸ್ವಲ್ಪ ಜಾಸ್ತಿ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕಲ್ಲಿಗೆ. ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ 700+. ಅಟ್ಲೀಸ್ಟ್ 650 ಮೇಲಂತೂ ಸ್ಕೋರ್ ಮಾಡಬಹುದು. ಸೊ ಈಗ ಔಟ್ ಆಫ್ 22.5 lakh ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಿದ್ದಾರೆ ಅಂತ ಹೇಳಿದ್ರೆ, ತುಂಬ ಎಫರ್ಟ್ ಹಾಕಿ ಎಕ್ಸಾಮ್ ಬರೀತಾ ಇರೋ 10% ಇರಬಹುದು. ಎಲ್ಲರೂ ಎಫರ್ಟ್ ಹಾಕಿದ್ರೆ ಇಲ್ಲ ಅಂತ ಅಲ್ಲ, ಬಟ್ ಅದಕ್ಕೇನೆ MBBSಗೆ ಹೋಗಬೇಕು, ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೋಬೇಕು, ಗೌರ್ಮೆಂಟ್ ಸೀಟನ್ನೇ ತೊಗೋಬೇಕು ಅಂತ ಎಫರ್ಟ್ ಹಾಕ್ತಾ ಇರೋರು 10% ಇರ್ತಾರೆ. ನೀವು ಅದರಲ್ಲಿ ಒಬ್ಬರು ಆಗ್ಬೇಕು ಇವಾಗ. ಸೊ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ರೀ ಎಕ್ಸಾಮ್ದು? You have already possessed the data of your past mistakes. May 3, 2026 ಅಲ್ಲಿ ಎಕ್ಸಾಮ್ ಬರ್ದಿದ್ರಿ ಅಲ್ವಾ? ಎಕ್ಸಾಮ್ ಕಂಪ್ಲೀಟ್ ಅದೇ ಪ್ರೊಸೀಜರಲ್ಲಿ ನಡೆಯುತ್ತೆ. ನೀವು ಎಕ್ಸಾಮ್ ಯಾವ ಥರ ಹೋಗಬೇಕು ಅಂತ ಆಲ್ರೆಡಿ ಗೊತ್ತಾಗಿದೆ, ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಎಕ್ಸಾಮ್ಗೆ ಹೋಗ್ತೀರಾ ಇವಾಗ, ಅದು ಕೂಡ ಫಿಯರ್ಲೆಸ್ ಅಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ಇರುತ್ತೆ. ಡೆಫಿನೆಟ್ ಆಗಿ ಕಾನ್ಫಿಡೆಂಟ್ ದಟ್ ಇನ್ಕ್ರೀಸಸ್ ಯುವರ್ ಮೆಮೊರಿ. ಆ ಎಕ್ಸಾಮಲ್ಲಿ ನೀವು ಓದಿರೋದೆಲ್ಲ ನೆನಪಿಗೆ ಬರುತ್ತೆ, ಓಕೆನಾ. ನಿಮ್ಮ ಮಿಸ್ಟೇಕ್ಸ್ ಎಲ್ಲ ಗೊತ್ತಾಗಿರೋದ್ರಿಂದ ಅದನ್ನು ಕರೆಕ್ಟ್ ಮಾಡ್ಕೊಬೋದು. ಯೂಸ್ ದಿಸ್ ಎಕ್ಸ್ಟ್ರಾ ಟೈಮ್ ಸ್ಟ್ರಿಕ್ಟ್ಲಿ ಟು ರಿಫೈನ್ ಆ್ಯಂಡ್ ಕರೆಕ್ಟ್, ನಾಟ್ ಟು ರೀಲರ್ನ್ ಫ್ರಮ್ ದ ಸ್ಕ್ರ್ಯಾಚಸ್. ಅವಾಗ ಕೇಳ್ತಿರ್ತೀರ ನೀವು, ಈಗ ಟಾಪ್ MCQs ಮಾಡಿದಾಗ, ಟಾಪ್ PYQs ಮಾಡಿದಾಗ, ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡುವಾಗ, ಸೊ ಲೆಟ್ಸ್ ಡಿಸ್ಕಸ್ ಆಲ್ ದ ಟಾಪಿಕ್ ಫ್ರಮ್ ದ ಬಿಗಿನಿಂಗ್ ಅಂತ. ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೀವೇನು ಓದ್ತೀರ ಇವಾಗ, ಅದು ಸಿನಾಪ್ಸಿಸ್ ಅಥವಾ ಮೈಂಡ್ ಮ್ಯಾಪ್ ಶಾರ್ಟ್ ನೋಟ್ಸ್ ರೂಪದಲ್ಲಿರಬೇಕು. ಫಸ್ಟಿಂದ ಓದ್ತೀನಿ ಅಂತ ಹೋದಾಗ ಹೊಸ ಟಾಪಿಕ್ಸ್ಗಳನ್ನು ಕಲಿಯೋ ಸಾಧ್ಯತೆ ಇರುತ್ತೆ. ಇಫ್ ಯು ಆರ್ ಲರ್ನಿಂಗ್ ನ್ಯೂ ಟಾಪಿಕ್ಸ್ ಅಗೇನ್ ಆ್ಯಂಡ್ ಅಗೇನ್, ಡೆಫಿನೆಟ್ಲಿ ದಟ್ ವಿಲ್ ಬಿ ದ ಡ್ರಾಬ್ಯಾಕ್ ಫಾರ್ ಯು. ಡ್ರಾಬ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಎಕ್ಸ್ಟ್ರಾ ಟೈಮನ್ನು ರೀಲರ್ನ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ, ರಿಫೈನ್ ಮಾಡ್ಕೊಳ್ಳಿ, ರಿಟೈನ್ ಮಾಡ್ಕೊಳ್ಳಿ. ಸೊ ಫ್ರಮ್ ದ ಸ್ಕ್ರ್ಯಾಚ್ ಸ್ಟಡಿ ಮಾಡ್ತೀನಿ ಅನ್ನೋದೆಲ್ಲ ತಪ್ಪಾಗುತ್ತೆ ಒಂದು ಲೆವೆಲ್ಗೆ. ನೆಕ್ಸ್ಟು ದ 3 bucket ಫಾರ್ಮುಲಾ. ಇದು ಗೊತ್ತಿರಲಿ ನಿಮಗೆ. ಆ 3 ಬಕೆಟ್ಗಳ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ, ಸ್ಟ್ರೆಂತ್ಸ್ ಲೈಕ್ ಚಾಪ್ಟರ್ಸ್ ವೇರ್ ಯು ಸ್ಕೋರ್ಡ್ ಹೈಯೆಸ್ಟ್, ಮೇಂಟೈನ್ ಡಾಮಿನೆನ್ಸ್ ಬೈ ಡೂಯಿಂಗ್ ಆಕ್ಟಿವ್ ರೀಕಾಲ್ ಆಫ್ NCERT ಲೈನ್ ಬೈ ಲೈನ್ ವಿಥೌಟ್ ಸ್ಪೆಂಡಿಂಗ್ ಎಕ್ಸೆಸ್ ಟೈಮ್. ಜಾಸ್ತಿ ಟೈಮನ್ನು ವೇಸ್ಟ್ ಮಾಡದೆ ಹೈ ವೇಟೇಜ್ ಚಾಪ್ಟರ್ಸ್ಗಳು ಯಾವುದಿರುತ್ತೆ ಆ ಟಾಪಿಕ್ಸ್ಗಳನ್ನು ಅಥವಾ ಚಾಪ್ಟರ್ಸ್ಗಳನ್ನು ಸ್ಟಡಿ ಮಾಡಿ. ಎರಡನೆಯದು ಮಿಸ್ಟೇಕ್ ಬಕೆಟ್. ಇದು ಯಾವ ಥರ? ಚಾಪ್ಟರ್ಸ್ ವಿತ್ ಕನ್ಸಿಸ್ಟೆಂಟ್ ಕಾನ್ಸೆಪ್ಚುಯಲ್ ಎರರ್ ಇನ್ ಯುವರ್ ಫಸ್ಟ್ ಅಟೆಂಪ್ಟ್. ಮೊದಲು ಅಟೆಂಪ್ಟ್ ಮಾಡಿದಾರಲ್ಲ, ಅಲ್ಲಿ ಕಾನ್ಸೆಪ್ಚುಯಲ್ ಎರರ್ಗಳಿತ್ತಲ್ಲ. ಸೊ ಪ್ರಯಾರಿಟೈಸ್ ಫಿಕ್ಸಿಂಗ್ ದೀಸ್ ಸ್ಪೆಸಿಫಿಕ್ ಲಾಜಿಕ್ ಗ್ಯಾಪ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನೀವು ಕೀ ಆನ್ಸರ್ಸ್ ನೋಡಿದ್ದೀರಾ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಯಾವುದರಲ್ಲಿ ಮಾರ್ಕ್ಸ್ ಹೋಗಿತ್ತು ಅಂತ ಗೊತ್ತಾಗಿದೆ. ಅದನ್ನು ಎರರ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಆ ಒಂದು ಗ್ರೇ ಝೋನ್ ಅಂತ ಏನಿತ್ತು, ನಿಮ್ಗೆ ಅರ್ಥ ಆಗದೆ ಇರೋ ಕಾನ್ಸೆಪ್ಟ್ಗಳು ಅಥವಾ ಅದು ಮಿಸ್ ಮಾಡಿರೋ ಕಾನ್ಸೆಪ್ಟ್ಗಳು, ಈವನ್ ದೋ ಯು ಹ್ಯಾವ್ ಮಿಸ್ಡ್, ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಸ್ವಲ್ಪ ಫೋಕಸ್ ಮಾಡಿ, ಸೊ ಪ್ರಯಾರಿಟೈಸ್ ಮಾಡಿ. ನೆಕ್ಸ್ಟ್ ಬಕೆಟ್ ಬಂದು ಮಾರ್ಕ್ಸ್. ಏನು ಮಾರ್ಕ್ಸ್ ಅಂತ ಹೇಳಿದ್ರೆ, ಸೊ ವೀಕ್ಲಿ ಹೈ ಇಂಟೆನ್ಸಿಟಿ ಸ್ಟಿಮ್ಯುಲೇಟೆಡ್ ಎಕ್ಸಾಮ್ಸ್ ತಗೊಳ್ಳಿ, ಅಂದರೆ ಮಾಕ್ ಟೆಸ್ಟ್ಗಳು ತೆಗೆದುಕೋಬೇಕಾಗತ್ತೆ. ದಿಸ್ ಎಸೆನ್ಷಿಯಲ್ ಟು ರಿಬಿಲ್ಡ್ ಸ್ಟಾಮಿನಾ, ಸ್ಪೀಡ್ ಆ್ಯಂಡ್ ಟೆಸ್ಟ್ ಟೇಕಿಂಗ್ ವಾಟ್ ಇಸ್ ದಟ್ ಕಂಪೋಜರ್. ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಕೆಲವು ನಿಮಗೆ ಫ್ರೀ ಸಿಗ್ಬೋದು ಅಥವಾ ಪೇಯ್ಡ್ ಸಿಗ್ಬೋದು. ಇನ್ನು ಕೆಲವನ್ನು ನೀವು ಎಲ್ಲೂ ಹೋಗದೆ ಹಳೇ ಅಥವಾ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ತೆಗೆದುಕೊಂಡು ಮಾಕ್ ಟೆಸ್ಟ್ ಥರ ಅಟೆಂಡ್ ಮಾಡಿ. ಅಂದರೆ ಟೈಮ್ ಬೇಸ್ಡ್ ಆಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ನಿಮಗೆ. ಅಬ್ಸರ್ವ್ ಮಾಡಿರ್ಬೋದು, ಬಯಾಲಜಿ
ತುಂಬ ಈಸಿಯೇ ಇತ್ತು. May 3, 2026 ಕೊಟ್ಟಿದ್ದು, ಬಟ್ ಲೆಂದಿ ಆಗಿತ್ತು. ಎಷ್ಟೋ ಜನರಿಗೆ ಆಲ್ 90 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಆಗೇ ಇಲ್ಲ. ಸೊ ಅಲ್ಲಿಗೆ ನಿಮಗೆ ಸ್ಪೀಡ್ ಮತ್ತು ಆ್ಯಕ್ಯುರೇಸಿ ಮ್ಯಾಟ್ರ್ ಆಗುತ್ತೆ ಮಕ್ಕಳೇ. ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಥ್ರೂ ದ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದರೆ ದ ಗೋಲ್ಡನ್ ರೂಲ್ ನೆನ್ಪಿಟ್ಕೊಂಡಿರಿ, 0 ನ್ಯೂ ಟಾಪಿಕ್ಸ್ ಟು ಲರ್ನ್. ಸಾಧ್ಯ ಇದ್ರೆ ಸರ್ ಎಲ್ಲಾನು ಓದಾಗಿದೆ ನಾನು, ಸೊ ಐ ವಾಂಟ್ ಟು ಲರ್ನ್ ಓನ್ಲಿ ನ್ಯೂ ಟಾಪಿಕ್ಸ್ ಅಂತ ಅನ್ಕೊಂಡ್ರೆ ಮಾತ್ರ ಹೋಗಿ. ಅದರ್ವೈಸ್ ಯು ಬೆಟರ್ 0 ನ್ಯೂ ಟಾಪಿಕ್ಸ್ ಟು ಲರ್ನ್, ಅಂದರೆ ಅದನ್ನು ಸ್ಕಿಪ್ ಮಾಡೋದು ಒಳ್ಳೇದು, ಹೊಸ ಟಾಪಿಕ್ಗಳನ್ನು. ಸೊ ಕನ್ಸಾಲಿಡೇಷನ್, ಡೋಂಟ್ ಎಕ್ಸ್ಪ್ಯಾಂಡ್. ಕನ್ಸಾಲಿಡೇಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಟೈಮ್ ವಿತ್ ದ ಸೇಮ್ ಕಾನ್ಸೆಪ್ಟ್ ವಿಚ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು ಇಲ್ಲ ಅಂತಲ್ಲ, ಬಟ್ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಆ ಒಂದು ರೂಲನ್ನು ಫಾಲೋ ಮಾಡಿ. ಹೊಸ ಟಾಪಿಕ್ಗಳನ್ನು ಹೊಸದಾಗಿ ಕಲಿಯೋದು, ಈಸಿ ಇದ್ದು ಕಲ್ತಿಲ್ಲ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಟ್ರೈ ಆ್ಯಂಡ್ ರೀಟ್ರೈ, ಮತ್ತೆ ಟ್ರೈ ಮಾಡಿ. ಅಕಸ್ಮಾತ್ ತುಂಬಾ ಕಷ್ಟ ಇದೆ ನಿಮಗೆ ಅಂತ ಹೇಳಿದಾಗ ಬೆಟರ್ ಟು ಸ್ಕಿಪ್ ದ್ಯಾಟ್. ಇಂಪಾರ್ಟೆಂಟ್ ಇದ್ದರೆ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಅಂತಲ್ಲ. ಸೊ ನೆಕ್ಸ್ಟ್, ಡೈಲಿ ಟೈಮ್ ಅಲೋಕೇಶನ್. ಎವ್ರಿ ಡೇ ಯು ಹ್ಯಾವ್ ಟು ಪುಟ್ ಸಮ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್. PCB ಗೊತ್ತಿದೆ, ಬಯಾಲಜಿಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಕ್ವಶನ್ಸ್ ಇದೆ ಅಂತ ಗೊತ್ತಲ್ವಾ? 90 ಕ್ವಶನ್ಸ್ಗಳಿದೆ. ಅದರಲ್ಲೂ ಕೂಡ ಲೆಂದಿ ಕ್ವಶನ್ಸ್ಗಳು ಕೇಳ್ತಾರೆ. ಅವಾಗ ಕೇಳಿದ್ರು ಇವಾಗ ಕೇಳಲ್ಲ ಅನ್ನೋ ಥರ ಏನಿಲ್ಲ. ಮೀಡಿಯಮ್ ಟು ಡಿಫಿಕಲ್ಟ್ ಇರುತ್ತೆ, ಈಸಿ ಟು ಮೀಡಿಯಮ್ ಇತ್ತು, ಇವಾಗ ಮೀಡಿಯಮ್ ಟು ಡಿಫಿಕಲ್ಟ್ ಆಗುತ್ತೆ ಕ್ವಶನ್ ಪೇಪರು. ಸೊ ಅದಕ್ಕೆ ನೀವೇನು ಮಾಡಬೇಕು, NCERT ಫೋಕಸ್ ಮಾಡಬೇಕು ಬಯಾಲಜಿ. ಅದು ಕೂಡ ಮೋರ್ ಟೈಮ್ ಯು ಹ್ಯಾವ್ ಟು ಸ್ಪೆಂಡ್ ವಿತ್ ಬಯಾಲಜಿ. ನೆಕ್ಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ 35%. ಯಾಕೆ ಅಂತ ಹೇಳಿ ಗೊತ್ತಿದೆ ನಿಮಗೆ. ಅವೆರಡು ಕಂಬೈನ್ ಮಾಡಿದಾಗ ಎಷ್ಟು ಬರುತ್ತೋ ಮಾರ್ಕ್ಸು ಅಷ್ಟೇ ನಿಮಗೆ ಬಯಾಲಜಿಯಲ್ಲಿ ಬರೋದು. ತುಂಬಾ ಹೆವಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮಾಕ್ ಟೆಸ್ಟ್ ಅನಾಲಿಸಿಸ್ 25%. ಅಂದರೆ ನಿಮ್ಮ ಎವ್ರಿ ಡೇ ರುಟೀನಲ್ಲಿ 40% ಅನ್ನು ಬಯಾಲಜಿಗೆ ಎತ್ತಿಡಿ, 35% ಅನ್ನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಎತ್ತಿಡಬೇಕು, ಮತ್ತು 25% ಅನ್ನು ನೀವು ಮಾಕ್ ಟೆಸ್ಟ್ ಮತ್ತು ಅನಾಲಿಸಿಸ್. ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಡೂಯಿಂಗ್ ಲಾಟ್ ಆಫ್ ಮಾಕ್ ಟೆಸ್ಟ್ ವಿತೌಟ್ ಅನಲೈಸಿಂಗ್, ದಟ್ ಈಸ್ ನಥಿಂಗ್ ಬಟ್ ದ ವೇಸ್ಟ್ ಆಫ್ ಟೈಮ್. ಅದು ವೇಸ್ಟ್ ಆಫ್ ಟೈಮ್ ಅಂತಾನೆ ಕನ್ಸಿಡರ್ ಆಗೋದು. ಸೊ ಅಲ್ಲಿಗೆ ಮಾಕ್ ಟೆಸ್ಟ್ ಎಷ್ಟು ಬರೀತಿರೋ ಅದನ್ನು ಅನಲೈಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ ಏರಿಯಾವನ್ನು ನೀವು ಟಾರ್ಗೆಟ್ ಮಾಡಬೇಕಾಗತ್ತೆ, ಅಂದರೆ ಪದೇ ಪದೇ ಓದಬೇಕಾಗತ್ತೆ ಅಂತ. ಓಕೆ, ನೆಕ್ಸ್ಟು ಸಬ್ಜೆಕ್ಟ್ ಅಟ್ಯಾಕ್ ಪ್ಲಾನ್ ಅಂತ ಹೇಳಿದ್ರೆ ನೋಡಿ ಹೇಗಿದೆ ಅಂತ. ಬಯಾಲಜಿ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕನ್ಸಿಡರ್ ಮಾಡ್ಕೋಬೇಕು, ಫಿಸಿಕ್ಸ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ. ಅಲ್ಲಿ NCERTಯನ್ನು ಲೈನ್ ಬೈ ಲೈನ್ ಸ್ಟ್ರಿಕ್ಟಾಗಿ ಓದಬೇಕು. ಇವಾಗ ಕಂಪ್ಲೀಟ್ ಆಗಿ ಓದೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ ನಾನು ನಿಮಗೆ ಹೇಳಿದ್ದೆ, ಜಸ್ಟ್ ಗೋ ಥ್ರೂ ದ ಸಮ್ಮರಿ ವಾಟ್ ದೇ ಹ್ಯಾವ್ ಗಿವನ್ ಅಟ್ ದ ಎಂಡ್ ಆಫ್ ದ ಚಾಪ್ಟರ್. ಅದರಲ್ಲಿ ಅಟ್ಲೀಸ್ಟ್ ನಿಮಗೆ ಕೀ ವರ್ಡ್ಸ್ಗಳು ಗೊತ್ತಾಗುತ್ತೆ. ಇಲ್ಲ ಶಾರ್ಟ್ ನೋಟ್ಸು, ಮೈಂಡ್ ಮ್ಯಾಪ್ ಮತ್ತು ಫ್ಲೋ ಚಾರ್ಟ್ಗಳನ್ನು ಫೋಕಸ್ ಮಾಡಿ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಬಂದಾಗ ಡಯಾಗ್ರಾಮ್ನೇ ಕೇಳಬೇಕು ಅಂತೇನಿಲ್ಲ. ಅವುಗಳ ಲೇಬಲ್ಸ್ಗಳು, ಅದರದ್ದು ಫಂಕ್ಷನ್ಗಳನ್ನು ಕಾಮನ್ ಆಗಿ ಕೇಳ್ತಾರೆ, ಅದರಲ್ಲಿ ಆಗೋ ಫಿನಾಮಿನಗಳನ್ನು ಕೇಳ್ತಾರೆ. ಓಕೆ, ತುಂಬ ಫ್ಲೋ ಚಾರ್ಟ್ಗಳಿದೆ ಬಯಾಲಜಿಯಲ್ಲಿ, ಅದರಿಂದನೇ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಬಯಾಲಜಿಯನ್ನು. ಓಕೆ, ಒಂದು. ಸೊ ನೆಕ್ಸ್ಟ್, ಯುವರ್ ಹೈಯೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟಲೈಸ್ ಇನ್ ಪ್ರಯಾರಿಟೈಸಿಂಗ್ ಹ್ಯೂಮನ್ ಫಿಸಿಯಾಲಜಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಯಾರಿಟೈಸೇಷನ್ ಅಂತ ಹೇಳಿದ್ರೆ ಐಮ್ ನಾಟ್ ಟಾಕಿಂಗ್ ಅಬೌಟ್ ಬಿಸ್ನೆಸ್. Here the investment is nothing but the time and the concentration, dedication that you are putting. ಆ್ಯಂಡ್ ಅದರಿಂದ ನಿಮಗೆ ಔಟ್ಕಮ್ ಏನು ಬರುತ್ತೆ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್. ಅದು ಯಾವುದ್ರ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ಹೇಳಿದ್ರೆ ಹೈ ವೇಟೇಜ್ ಚಾಪ್ಟರ್ಸ್ಗಳು ಲೈಕ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಜೆನೆಟಿಕ್ಸ್ ಮೇಲೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್, ಈ ಚಾಪ್ಟರ್ಸ್ಗಳು. ಮತ್ತು ಹ್ಯೂಮನ್ ಫಿಸಿಯಾಲಜಿ, ಪ್ಲಾಂಟ್ ಫಿಸಿಯಾಲಜಿ. ಇನ್ನು ಕೆಮಿಸ್ಟ್ರಿ ಬಂದಾಗ ಕೆಮಿಕಲ್ ಬಾಂಡಿಂಗ್. ಮೆಮೊರೈಸೇಷನ್ ರಿಕ್ವೈರ್ಸ್ ಡೈಲಿ ರಿಪಿಟೇಷನ್. ಅದು ಮೈಂಡಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ಪದೇ ಪದೇ ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಫಿಸಿಕ್ಸ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಅಷ್ಟೇ ಶಿಫ್ಟ್ ಕಂಪ್ಲೀಟ್ಲಿ ಫ್ರಮ್ ಪ್ಯಾಸಿವ್ ರೀಡಿಂಗ್ ಟು ರಿಗರಸ್ PYQ ಪ್ರಾಕ್ಟೀಸ್. ಸುಮ್ಮನೆ ಹಾಗೆ ಸ್ಟಡಿ ಮಾಡೋದಲ್ಲ, ರಿಗರಸ್ ಆಗಿ, ಅದು ಕೂಡ ವಿಗರಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫೋಕಸ್ ಆನ್ ಹೈ ವೇಟೇಜ್ ಟಾಪಿಕ್ಸ್ ಲೈಕ್ ಮೆಕ್ಯಾನಿಕ್ಸ್, ಥರ್ಮೋಡೈನಮಿಕ್ಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್. ಆ್ಯಕ್ಯುರಸಿ ಈಸ್ ಪ್ಯಾರಾಮೌಂಟ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಕ್ಯುರಸಿ ಇಸ್ ದ ಪ್ರಾಮಿನೆಂಟ್ ಯಾವಾಗಲೂ ಕೂಡ. ಸೊ ನೆಕ್ಸ್ಟ್ ಅದೇ ಥರ ಎರರ್ ಎಲಿಮಿನೇಷನ್. ಹೇಗೆ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಬರೆದಿರೋ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಡ್ರಾಪರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಲೇ ಅನ್ಕೊಳ್ಳಿ. ಇವಾಗ ನೀವೊಂಥರ ಡ್ರಾಪರ ಎಲ್ಲರೂ ಇವಾಗ, ಬಿಕಾಸ್ ಎಗೇನ್ ಯು ಆರ್ ರೈಟಿಂಗ್ ನೀಟ್ ಎಕ್ಸಾಮ್. ಓಕೆ, ಸೊ OMR ಪ್ರೆಸಿಷನ್ ತುಂಬ ಇಂಪಾರ್ಟೆಂಟ್. ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 20 to 30 ಮಾರ್ಕ್ಸ್ ಅಥವಾ 40 ಮಾರ್ಕ್ಸನ್ನು ಈ ಎರರಿಂದನೇ ಕಳ್ಕೊಳ್ತೀರಾ. ಓಕೆ, ಮೋಸ್ಟ್ ಆಫ್ ದೆಮ್ ಆರ್.
So like a OMR precision, review the OMR sheet from your first attempt. ಫಸ್ಟ್ ಅಟೆಂಪ್ಟ್ ನೆನ್ಪಿಟ್ಕೊಳ್ಳಿ ಯಾವ ಥರ ಇತ್ತು ಅಂತ ಹೇಳಿ. ಸೊ ಅದ್ರ ಪ್ರಕಾರ ನೀವು ಆ OMR ಅನ್ನು, ಆ ಪ್ರೆಸಿಷನನ್ನು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ದ ಮಿಸ್ಟೇಕ್ ಡೈರಿ, ಲಾಗ್ ಎವ್ರಿ ಸಿಲ್ಲಿ ಎರರ್, ಯಾವ್ಯಾವ ಸಿಲ್ಲಿ ಎರರ್ ಇರ್ತದೆ ಒಂದ್ಸಲ ನೋಡ್ಕೊಳ್ಳಿ. ಆ್ಯಂಡ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಆ್ಯಂಡ್ ಫಾರ್ಮುಲಾ ಲ್ಯಾಬ್ಸ್, ರಿವ್ಯೂ ದಿಸ್ ಡೈರಿ ಎವ್ರಿ ಫ್ರೈಡೇ ಬಿಫೋರ್ ದ ಫುಲ್ ಮಾಕ್ ಟೆಸ್ಟ್. ವೀಕ್ಲಿ ಒಂದು ಮಾಕ್ ಟೆಸ್ಟ್ ತಗೋಬೇಕಲ್ಲ, ಈಗ 4 ವೀಕ್ ಸಿಗುತ್ತೆ ನಿಮಗೆ, 4 ವೀಕ್ಸ್ ಆಲ್ಮೋಸ್ಟ್, ಅದಕ್ಕಿಂತ ಜಾಸ್ತಿ ಸಿಗುತ್ತೆ, ಸ್ವಲ್ಪ ಟೈಮ್ ಹೇಳೋಣ. ಸೊ ಅದರಲ್ಲಿ ಎವ್ರಿ ಫ್ರೈಡೇ ನೀವೇನು ಮಾಡಬೇಕು, ಆ ಮಿಸ್ಟೇಕ್ಸ್ಗಳನ್ನು, ಆ ಎರರ್ಗಳನ್ನು, ಒಂದು ಗ್ರೇ ಏರಿಯಾ ಅಂತಲೇ ಹೇಳ್ತೀವಿ, ಅದನ್ನು ನೀವು ಫೋಕಸ್ ಮಾಡಬೇಕಾಗತ್ತೆ. ಎಕ್ಸಾಮ್ ಸೀಕ್ವೆನ್ಸಿಂಗ್, ಸ್ಟಾಪ್ ಅಟೆಂಪ್ಟಿಂಗ್ ಡಿಫಿಕಲ್ಟ್ ಕ್ವಶನ್ಸ್ ಅರ್ಲಿ. ಕಂಪ್ಲೀಟ್ ಸಿನಾಪ್ಸಿಸ್ ಓದಿ ಅರ್ಥ ಮಾಡ್ಕೊಂಡಾದ್ಮೇಲೆ ಈಸಿ ಕ್ವಶನ್ಸ್, ದೆನ್ ಮೀಡಿಯಮ್, ದೆನ್ ಡಿಫಿಕಲ್ಟ್ ಕ್ವಶನ್ಸ್ಗಳಿಗೆ ಹೋಗಬೇಕು. ಸೀಕ್ವೆನ್ಸ್ ಯುವರ್ ಎಕ್ಸಾಮ್ ಸ್ಟ್ರಿಕ್ಟ್ಲಿ ಟು ಬಿಲ್ಡ್ ಮೊಮೆಂಟಮ್. ಬಯಾಲಜಿ, ದೆನ್ ಕೆಮಿಸ್ಟ್ರಿ, ದೆನ್ ಫಿಸಿಕ್ಸ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಡೈರೆಕ್ಟ್ ಫಿಸಿಕ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೋಗೋದು ಅದೆಲ್ಲ ಬೇಡ. ನೀವು ಎಷ್ಟೇ ಫಿಸಿಕ್ಸ್ ಪಂಟ್ರಾಗಿದ್ರು ಕೂಡ ಟ್ರೈ ಟು ಅಟೆಂಡ್ ಬಯಾಲಜಿ ಫಸ್ಟ್, ಸೀಕ್ವೆನ್ಸ್ ಕರೆಕ್ಟ್ ಆಗಿರಬೇಕು, ದೆನ್ ಕೆಮಿಸ್ಟ್ರಿ, ದೆನ್ ಫಿಸಿಕ್ಸ್. ಸೊ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಈ ಥರ ಹೋಗಬೇಕು. ಸೊ ಕಾರ್ಟಿಸಾಲ್ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಅಂದರೆ ಸ್ಟ್ರಿಕ್ಟ್ಲಿ ಲಿಮಿಟ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಸ್ಪೆಕ್ಯುಲೇಷನ್ಸ್. ಸರ್ ಯೂಟ್ಯೂಬಲ್ಲೇ ನೋಡ್ತಾ ಇರೋದು ನಾನು ಈ ವಿಡಿಯೋ, ಆದರೆ ವಿ ಆರ್ ಟಾಕಿಂಗ್ ಅಬೌಟ್ ಲೈಕ್ ಕಾರ್ಟಿಸಾಲ್ ಸ್ಟಿಮ್ಯುಲ್ಯಾಂಟ್ಸ್ ಅಂತ ಕರಿತೀವಲ್ಲ. ಸೊ ಶಾರ್ಟ್ಸ್ಗಳು ಅಥವಾ ಬೇಡದೇ ಇರೋ ವಿಡಿಯೋಸ್ಗಳು ಅದೆಲ್ಲ ಬೇಡ ಸದ್ಯಕ್ಕೆ. ಸೊ ಆ್ಯಂಡ್ ಎಕ್ಸಾಮ್ ನ್ಯೂಸ್ ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದ್ಸಲ ಗೊತ್ತಾಗಿದೆ ಅಲ್ವಾ, ಸೊ ಪ್ಯಾನಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರೊಟೆಕ್ಟ್ ಯುವರ್ ಮೆಂಟಲ್ ಸ್ಪೇಸ್ ಟು ಮೇಂಟೈನ್ ಪೀಕ್ ಕಾನ್ಸಂಟ್ರೇಷನ್. ಪೀಕಲ್ಲಿ ಇರಬೇಕು ನಿಮ್ಮ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಇದನ್ನೆಲ್ಲ ಸ್ವಲ್ಪ ಡೌನ್ ಮಾಡಬೇಕಾಗತ್ತೆ ನಾವು. ಓಕೆ, ಕಾರ್ಟಿಸಾಲ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ವೀಕ್ಲಿ ಸ್ಪ್ರಿಂಟ್ ಶೆಡ್ಯೂಲ್ ಅಂತ ಬಂದಾಗ ಯು ಕ್ಯಾನ್ ಫಾಲೋ ದಿಸ್. ಮಂಡೇ ಟು ಥರ್ಸ್ಡೇ, ಫ್ರೈಡೇ ಏನು ಮಾಡಬೇಕು, ಕಂಪ್ಲೀಟಾಗಿ ಓದ್ತೀರಾ ಇವಾಗ ಅಂತ ತಿಳ್ಕೊಳ್ಳಿ. ಆಫ್ಟರ್ನೂನ್ ಅಥವಾ ಈವ್ನಿಂಗ್, ಈಗ ಮಾರ್ನಿಂಗ್ ಬಂದು NCERT ರಿವಿಷನ್ ಮಾಡ್ತೀರಾ, ಹೈ ಈಲ್ಡ್ PYQ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಈವ್ನಿಂಗ್ ಬಂದಾಗ ಟಾಪಿಕ್ ವೈಸ್ ಮೈಕ್ರೋ ಟೆಸ್ಟ್ಗಳನ್ನ ತೆಗೆದುಕೊಳ್ತೀರಾ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಫ್ರೈಡೇ ವೀಕ್ ಏರಿಯಾ ಟಾರ್ಗೆಟ್ ಮಾಡಬೇಕು. ಸೊ ರಿಯಾಕ್ಷನ್ ಅಂಡ್ ಫಾರ್ಮುಲಾಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ದೆನ್ ಮಿಸ್ಟೇಕ್ ಡೈರಿ ಅನಲೈಸಿಸ್, ಏನೇನೆಲ್ಲ ವೀಕ್ ಏರಿಯಾ ಇತ್ತು, ಲಾಗ್ ಎರರ್ಗಳೇನಿತ್ತು ಅದನ್ನು ನೀವು ಮತ್ತೆ ಇದು ಸ್ಟಡಿ ಮಾಡ್ಕೊಳ್ಳಿ. ಸ್ಯಾಟರ್ಡೇ ಬಂದು ರ್ಯಾಪಿಡ್ ಫೈರ್ ಡಯಾಗ್ರಾಮ್ಸ್ಗಳು, ಒಂದು ಬಾರಿ ರ್ಯಾಪಿಡ್ ಫೈರ್ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ಅನಲೈಸ್ ಮಾಡೋದು. ಫಿಸಿಕಲ್ ಕೆಮಿಸ್ಟ್ರಿ ಕ್ಯಾಲ್ಕುಲೇಷನ್ಸ್ಗಳು, ಫುಲ್ 3 hour ಮಾಕ್ ಟೆಸ್ಟ್ ತೆಗೆದುಕೊಳ್ಳಿ, ಫುಲ್ ಲೆಂತ್ ಮಾಕ್ ಟೆಸ್ಟ್ ತಗೋಬೇಕು, ಕಾನ್ಸಂಟ್ರೇಟ್ ಮಾಡಿ. ಸಂಡೇ ಯೂಶಲ್ ಆಗಿ ಎಂಟೈರ್ ವೀಕಲ್ಲಿ ಏನು ಓದಿರ್ತೀರ ಅದನ್ನು ಕಂಪ್ಲೀಟ್ ಆಗಿ ರಿಸೆಟ್ ಮಾಡಿಕೊಂಡು ರೆಸ್ಟ್ ಮಾಡಿ, ರಿಕವರಿ ಎಗೈನ್ ಎಲ್ಲವೂ ಕೂಡ ರೆಸ್ಟ್ ರಿಕವರಿ ಅಂತ ಇರುತ್ತೆ. ಸೊ ಲೈಟ್ ಸ್ಟ್ರಾಟಜಿ ಓವರ್ವ್ಯೂ ಏನಾಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವೀಕ್ ಏನು ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ. ಸೊ ಟೈಮ್ ಟೇಬಲ್ ಇದ್ದು ಆ ಒಂದು ಕಂಪ್ಲೀಟ್ ಶೆಡ್ಯೂಲ್ ನಿಮ್ಮ ಹತ್ರ ಇದ್ದರೆ ಡೆಫಿನೆಟಾಗಿ ನೀವು ಅಚೀವ್ ಮಾಡ್ಬೋದು. ಓಕೆ, ಸೊ ಫೈನಲ್ ಆಗಿ ಮೈಂಡ್ ಸೆಟ್ ಓವರ್ ಮ್ಯಾಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮೈಂಡ್ ಸೆಟ್ಟು, ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ನಿಮ್ಮ ಪ್ರಿಪ್ರೇಷನ್ ಮೇಲೆ ಕಾನ್ಫಿಡೆಂಟ್ ಇರಲಿ, ನಿಮ್ಮ ಪ್ರಿಪ್ರೇಷನನ್ನು ಟ್ರಸ್ಟ್ ಮಾಡಿ ಮೇಯ್ನ್ ಆಗಿ. ಓಕೆ, ಸೊ ಮತ್ತೊಮ್ಮೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ರೆಡಿ ಟು ಬಿಗಿನ್ ಅಂತ ಕ್ವಶನ್ ಕೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಆರ್ ಯು ರೆಡಿ ಅಂತ. ನೆಕ್ಸ್ಟ್ ಬರೋ ಎಲ್ಲ ಲೆಕ್ಚರ್ಸ್ಗಳು ನಿಮಗೆ ಆಲ್ಮೋಸ್ಟ್ ಈಗ MCQsಗಳು, PYQsಗಳು, ಎಕ್ಸ್ಟ್ರಾ ಕ್ವಶನ್ಸ್ಗಳು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳನ್ನೆಲ್ಲ ಸ್ಟಡಿ ಮಾಡೋಣ. ಓಕೆ, ಸೊ ಎವ್ರಿ ಸೆಕೆಂಡ್ ಕೌಂಟ್ಸ್, ಪ್ರತಿಯೊಂದು ಸೆಕೆಂಡು ಕೂಡ ಕೌಂಟ್ ಆಗುತ್ತೆ. ಲೆಟ್ಸ್ ಸೆಕ್ಯೂರ್ ದಟ್ ಮೆಡಿಕಲ್ ಸೀಟ್ ತೆಗೆದುಕೊಳ್ಳಿ, ಡೆಫಿನೆಟ್ ಆಗಿ ನಿಮಗೆ ಸಿಗುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಬೇಕು, ಅಟೆಂಟಿವ್ ಆಗಿರಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. 700 ಕ್ರಾಸ್ ಮಾಡೋದು ಈಸಿ ಇಲ್ಲ ಔಟ್ ಆಫ್ 720ಗೆ, ಆದರೆ ಟ್ರೈ ಮಾಡಿದ್ರೆ ಖಂಡಿತ ಪಾಸಿಬಲ್ ಇದೆ. ಅಕಸ್ಮಾತ್ ನಾನು 700 ಟಾರ್ಗೆಟೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಫೋಕಸ್ ಆನ್ 650, 640 ಈ ಥರ. ಓಕೆ, ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟ್ರಾಟಜಿಕಲ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿವನ್.